ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಪ್ರತಿಯೊಂದಕ್ಕೂ ಕೂಡ ರೇಷನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ, ಅದರಲ್ಲೂ ಈಗ CM ಬದಲಾವಣೆ ಆದಮೇಲೆ ಎಲ್ಲದಕ್ಕೂ ಕೂಡ ವೋಟರ್ ಐ ಡಿ ಕೇಳ್ತಾ ಇದ್ದಾರೆ. ಹಾಗೆ ಎಲ್ಲ ಯೋಜನೆಗಳಿಗೆ ನೀವೇನಾದರೂ ಕೇಂದ್ರ ಸರ್ಕಾರದ್ದು ಅಥವಾ ರಾಜ್ಯ ಸರ್ಕಾರದ ಯೋಜನೆಗಳಿಗೆ ಅಪ್ಲೈ ಮಾಡಬೇಕಂದ್ರೆ ಮೊದಲು ಕೇಳೋ ಅಂಥದ್ದೇ ರೇಷನ್ ಕಾರ್ಡು. ಸೊ ಅದು ಕರೆಕ್ಟಾಗಿರಬೇಕು. ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರಾಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋದಾಗಿರ್ಬೋದು, ಅಥವಾ ಮನೆ ಯಜಮಾನಿ ಹೆಸರಾಗಿರ್ಬೋದು. ಸೊ ಪ್ರತಿಯೊಂದೂ ಕೂಡ ಕರೆಕ್ಟಾಗಿದ್ದರೆ ಆ ಯೋಜನೆಗಳ ಲಾಭನ ಪಡ್ಕೋಬೋದು. ಸಾಕಷ್ಟು ದಿವಸದಿಂದ ತಿದ್ದುಪಡಿಗೆ ಅವಕಾಶನ ಕೊಟ್ಟಿರಲಿಲ್ಲ. ಬಟ್ ಈಗ ನಿಮಗೆ ಹೊಸದಾಗಿ ಏನು ಅವಕಾಶ ಕೊಟ್ಟಿದ್ದಾರೆ ಅಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಹೌದು, ನಿಮ್ಮದು ಹೆಸರಲ್ಲಿ ಏನೇ ಬದಲಾವಣೆ ಆಗಿರ್ಬೋದು, ನಿಮ್ಮದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಅಥವಾ ಯಾರ್ದಾರ ಹೊಸ ಸದಸ್ಯರ ಹೆಸರು ಆ್ಯಡ್ ಮಾಡಿಸೋದಾಗಿರ್ಬೋದು, ಅಥವಾ ತೆಗ್ಸೋದಾಗಿರ್ಬೋದು, ಅಥವಾ ಮನೆ ಯಜಮಾನಿ ಚೇಂಜ್ ಮಾಡೋದಾಗಿರ್ಬೋದು, ಅಡ್ರೆಸ್ ಚೇಂಜ್ ಮಾಡೋದು, ಹಾಗೆ ನಿಮ್ಮ ರೇಷನ್ ಕಾರ್ಡಲ್ಲಿರುವಂತಹ ಫೋಟೋನ ಚೇಂಜ್ ಮಾಡೋ ಅಂಥದ್ದಾಗಿರ್ಬೋದು, ಅಥವಾ ನಿಮಗೆ ನ್ಯಾಯಬೆಲೆ ಅಂಗಡಿ ಏನಾರ ಚೇಂಜ್ ಮಾಡಬೇಕು ಅಂತಿದ್ದೀರಾ ಅಂದರೆ ಅದು. ಸೊ ಪ್ರತಿಯೊಂದಕ್ಕೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಸೊ ಏನೇ ತಿದ್ದುಪಡಿ ಇದ್ದರೂ ಕೂಡ ನೀವು ಬೆಂಗಳೂರು 1, ಗ್ರಾಮ 1, ಹಾಗೆ ನೀವು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಸ್ಗಳಲ್ಲೂ ಕೂಡ ಹೋಗಿ ಮಾಡಿಸ್ಕೋಬೋದು. ಇಲ್ಲ ಅಂತಂದರೆ ನಿಮಗೆ ನೀವು ಆನ್ಲೈನಲ್ಲೇ ನೀವುಗಳೇ ಕೂಡ ಅಪ್ಲೈ ಮಾಡ್ಬೋದು. ಅಫಿಷಿಯಲ್ ಆಹಾರ ವೆಬ್ಸೈಟಲ್ಲಿ ನೀವು ಈಸಿಯಾಗಿ ಏನೇ ತಿದ್ದುಪಡಿ ಇದ್ದರೂ ಕೂಡ ಮಾಡ್ಕೋಬೋದು. ನಿಮಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಹೇಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಈಗ ನಾನು ಆಗಲೇ ಹೇಳ್ದಂಗೆ ಇದೆಲ್ಲ ಏನೇ ತಿದ್ದುಪಡಿ ಇದ್ದರೂ ಕೂಡ ಮಾಡಿಸ್ಕೋಬೋದು. ಇದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗ್ಬೇಕು ನೀವು ತಿದ್ದುಪಡಿ ಮಾಡಿಸ್ಕೊಳಕ್ಕೆ ಹೋದಾಗ ಅನ್ನೋದನ್ನ ತಿಳಿಸ್ತೀನಿ. ನೀವು ಏನೇನೆಲ್ಲ ದಾಖಲೆಗಳನ್ನ ತೊಗೊಂಡೋಗ್ಬೇಕು ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಇರುವಂತಹ ಎಲ್ಲರ ಆಧಾರ್ ಕಾರ್ಡನ್ನ ತೊಗೊಂಡೋಗ್ಬೇಕಾಗತ್ತೆ. ಹಾಗೆ ನಿಮ್ಮ ಹತ್ರ ಯಾವ ರೇಷನ್ ಕಾರ್ಡ್ ಇದೆ, APL ಇದೆಯಾ, BPL ಇದೆಯಾ, ಅಂತ್ಯೋದಯ ಕಾರ್ಡ್ ಇದೆಯಾ, ಆ ರೇಷನ್ ಕಾರ್ಡನ್ನ ತೊಗೊಂಡೋಗ್ಬೇಕು. ಹಾಗೆ ಫ್ಯಾಮಿಲಿ ಫೋಟೋನ ತೊಗೊಂಡೋಗ್ಬೇಕು. ಹಾಗೆ ಅಕಸ್ಮಾತ್ ನೀವೇನಾದರೂ ಈಗ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಯಾರೋ ಒಂದು ಹೊಸ ಮೆಂಬರ್ ಆ್ಯಡ್ ಆಗಿದ್ದಾರೆ, ಈಗ ಎಕ್ಸಾಂಪಲ್ ಯಾರೋ ಮದುವೆ ಆಗಿ ಬಂದಿದ್ದಾರೆ ಅಂತಂದರೆ ಅವರ ಹೆಸರನ್ನ ಆ್ಯಡ್ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ಅವರ ಆಧಾರ್ ಕಾರ್ಡು, ಯಾರ ಹೆಸರು ಆ್ಯಡ್ ಮಾಡಬೇಕು ಅಂತಿದ್ದೀರಾ ಅವರ ಆಧಾರ್ ಕಾರ್ಡು, ಈಗ ಹೊಸದಾಗಿ ಮದುವೆ ಆಗಿ ಬಂದಿದ್ದಾರೆ ಅಂತಂದರೆ ಅವರ ಮ್ಯಾರೇಜ್ ಸರ್ಟಿಫಿಕೇಟ್ನ ಕೊಡಬೇಕಾಗತ್ತೆ. ಹಾಗೆ ಪೇರೆಂಟ್ಸ್ನ ಆಧಾರ್ ಕಾರ್ಡನ್ನ ಕೊಡಬೇಕಾಗುತ್ತೆ. ಸೊ ಇದಿಷ್ಟು ಡಾಕ್ಯುಮೆಂಟ್ನ ಈಗ ಹೊಸದಾಗಿ ನಿಮ್ಮ ಫ್ಯಾಮಿಲಿಗೆ ಆ್ಯಡ್ ಆಗ್ತಿದ್ದಾರೆ ಅಂತಂದರೆ ಇದೆಷ್ಟು ಡಾಕ್ಯುಮೆಂಟ್ನು ಕೂಡ ತೊಗೊಂಡು ಹೋಗ್ಬೋದು. ಇಲ್ಲ ನಿಮಗೆ ಹೊಸ ಮಗು ಹುಟ್ಟಿದೆ, ಮಗು ಹೆಸರು ಆ್ಯಡ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ನೀವು ಬರ್ತ್ ಸರ್ಟಿಫಿಕೇಟ್ನ ತೊಗೊಂಡು ಹೋಗ್ಬೇಕಾಗತ್ತೆ. 6 ವರ್ಷದೊಳಗಿನ ಮಗು ಇದ್ದರೆ ನೀವು ಬರ್ತ್ ಸರ್ಟಿಫಿಕೇಟ್ನ ತೊಗೊಂಡೋಗಿ ನೀವು ಆ ಮಗು ಹೆಸರು ಕೂಡ ಆ್ಯಡ್ ಮಾಡಿಸ್ಬೋದು. ಜೊತೆಗೆ ನಿಮಗೆ ಅಡ್ರೆಸ್ ಪ್ರೂಫ್ಗೆ ನಿಮ್ಮದು ಕರೆಂಟ್ ಬಿಲ್ನ ಕೊಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಮನೆ ರೆಂಟ್ ಅಗ್ರಿಮೆಂಟ್ ಅಥವಾ ಲೀಸ್ ಅಗ್ರಿಮೆಂಟ್ನ ತೊಗೊಂಡೋಗ್ಬೇಕು, ಅದು ಅಡ್ರೆಸ್ ಪ್ರೂಫಿಗೆ. ಹಾಗೆ ನಿಮ್ಮದು 6 ವರ್ಷದ ಮೇಲಿನ ಅವರಾಗಿದ್ದರೆ ನೀವು ಇನ್ಕಮ್ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕೂಡ ತೊಗೊಂಡೋಗ್ಬೇಕಾಗತ್ತೆ. ಸೊ ಹೊಸದಾಗಿ ಮದುವೆ ಆಗಿದ್ದೀರಾ ಅಂತಂದರೆ ನೀವು ಮ್ಯಾರೇಜ್ ಸರ್ಟಿಫಿಕೇಟ್ನ ಕೊಡಬೇಕು. ಹಾಗೆ ಪೇರೆಂಟ್ಸ್ದು ಕೂಡ ಆಧಾರ್ ಕಾರ್ಡನ್ನ ಕೊಡಬೇಕಾಗತ್ತೆ. ಹಾಗೆ ಏನಾದರೂ ಹೊಸ ಮಗು ಹುಟ್ಟಿದೆ ಅವರ ಹೆಸರು ಕೂಡ ನೀವು ರೇಷನ್ ಕಾರ್ಡಲ್ಲಿ ಆ್ಯಡ್ ಮಾಡಬೇಕಂತಂದರೆ ನಾನು ಆಗಲೇ ಹೇಳ್ದಂಗೆ ಬರ್ತ್ ಸರ್ಟಿಫಿಕೇಟ್ನ ಕೊಡಬೇಕಾಗತ್ತೆ. ಹಾಗೆ ಆ ಮಗುದು ಪೇರೆಂಟ್ಸ್ದು ಕೂಡ ಡೀಟೇಲ್ಸ್, ಆಧಾರ್ ಕಾರ್ಡ್ ಡೀಟೇಲ್ಸ್ನ ಕೊಡಬೇಕು. ಇನ್ನು ನೀವು ಡೆತ್ ಆಗಿದ್ದಾರೆ, ಅವರ ಹೆಸರನ್ನ ರಿಮೂವ್ ಮಾಡಿಸ್ಬೇಕು ಅಂತಂದರೆ ನೀವು ಡೆತ್ ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಟೈಮಲ್ಲಿ. ಇವಾಗ ನಾನು ಏನೇನೆಲ್ಲ ಡಾಕ್ಯುಮೆಂಟ್ನ ಹೇಳಿದೆ, ನೀವು ಅದನ್ನು ಆಫ್ಲೈನಲ್ಲಿ ಅಂದರೆ ನೀವು ಬೇರೆ ಕಡೆ ಹೋಗಿ ತಿದ್ದುಪಡಿ ಮಾಡಿಸ್ತೀರಾ ಅಂತಂದರೆ ಇದಿಷ್ಟು ಡಾಕ್ಯುಮೆಂಟ್ನ ಕೂಡ ತೊಗೊಂಡೋಗ್ಬೇಕಾಗತ್ತೆ. ಇನ್ನೂ ಒಂದು ಸತಿ ಹೇಳ್ತೀನಿ, ನಿಮ್ಮ ಮನೆ ಸದಸ್ಯರ ಎಲ್ಲರ ಆಧಾರ್ ಕಾರ್ಡನ್ನ ತೊಗೊಂಡೋಗ್ಬೇಕು. ಹಾಗೆ ರೇಷನ್ ಕಾರ್ಡನ್ನ ತೊಗೊಂಡೋಗ್ಬೇಕು. ಹಾಗೆ ನೀವು ಯಾರ ಹೆಸರು ಆ್ಯಡ್ ಮಾಡಿಸ್ಬೇಕಂತಿದ್ದೀರಾ, ಮ್ಯಾರೇಜ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಚಿಕ್ಕ ಮಗು ಹುಟ್ಟಿದೆ ಅಂತಂದರೆ ಬರ್ತ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕು. ಹಾಗೆ ಅಡ್ರೆಸ್ ಪ್ರೂಫಿಗೆ ಲಾಸ್ಟ್ ಮಂತಿಂದು ಕರೆಂಟ್ ಬಿಲ್ ಅಥವಾ ನೀವು ರೆಂಟ್ ಅಥವಾ ಲೀಸ್ ಅಗ್ರಿಮೆಂಟ್ನ ಕೊಡಬೇಕು.
ಹಾಗೆ ನೀವು ನಿಮ್ಮ ಫ್ಯಾಮಿಲಿ ಫೋಟೋನ ಕೊಡಬೇಕಾಗತ್ತೆ. ಜೊತೆಗೆ ನೀವು ಇನ್ಕಮ್ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕೂಡ ತೊಗೊಂಡೋಗ್ಬೇಕು. ಸೊ ಇದಿಷ್ಟು ಡಾಕ್ಯುಮೆಂಟ್ನ ತೊಗೊಂಡೋದ್ರೆ ನೀವು ಆಫ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ಬೆಂಗಳೂರು 1, ಗ್ರಾಮ 1 ಹಾಗೆ ಸೇವಾ ಸಿಂಧು ಕೇಂದ್ರಗಳಲ್ಲಿ, ಹೊರಗಡೆ ಸೈಬರ್ ಸೆಂಟರ್ಸ್ಗಳಲ್ಲಿ ಎಲ್ಲೋದ್ರೂ ಕೂಡ ನೀವು ಮಾಡಿಸ್ಕೋಬೋದು. ಅಕಸ್ಮಾತ್ ಇಲ್ಲ ನಾನು ಆನ್ಲೈನಲ್ಲೇ ಅಪ್ಲೈ ಮಾಡ್ತೀನಿ ಅಂತಂದರೆ ಆಹಾರ ಅಫಿಷಿಯಲ್ ವೆಬ್ಸೈಟ್ ahara.kar.nic.in ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಲಾಗಿನ್ ಅಂದರೆ ಆ ವೆಬ್ಸೈಟ್ನ ಓಪನ್ ಮಾಡಿದರೆ ನಿಮಗೆ ಆ ಪೇಜಲ್ಲಿ ಈ ಸೇವೆಗಳು, ಈ ಸರ್ವಿಸ್ ಅಂತ ಆಪ್ಷನ್ ಕಾಣುತ್ತೆ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೀವು ತಿದ್ದುಪಡಿ ಅಥವಾ ಹೊಸ ಹೆಸರು ಸೇರ್ಪಡೆ ಅನ್ನೋ ಆಪ್ಷನ್ ಇರುತ್ತೆ. ನೀವು ಆ ಆಪ್ಷನ್ನ ಎಲ್ಲ ಕ್ಲಿಕ್ ಮಾಡಿದ್ರೆ ನಿಮ್ಗಲ್ಲಿ ಓಪನ್ ಆಗುತ್ತೆ. ಅಲ್ಲಿ ಏನೇನೆಲ್ಲ ನೀವು ಫಿಲ್ ಮಾಡಬೇಕು ಅಪ್ಲಿಕೇಶನಲ್ಲಿ ಎಲ್ಲದನ್ನೂ ಫಿಲ್ ಮಾಡಿ, ನಾನು ಏನೇನೆಲ್ಲ ಡಾಕ್ಯುಮೆಂಟ್ನ ಕೇಳಿದೆ ಇದನ್ನು ಸ್ಕ್ಯಾನ್ ಮಾಡಿ ಮುಂಚೆನೇ ರೆಡಿ ಇಟ್ಕೊಬೇಕು. ಸೊ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾದ್ರೆ ನೀವು ಅಲ್ಲಿ ಇದನ್ನೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಆ ಅಪ್ಲೋಡ್ ಎಲ್ಲ ಮಾಡಾದ್ಮೇಲೆ ಒಂದ್ಸತಿ ಇನ್ನೂ ಕೂಡ ಚೆಕ್ ಮಾಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ, ಅಡ್ರೆಸ್ ಕರೆಕ್ಟಾಗಿದೆಯಾ, ಅಥವಾ ಯಾರ ಹೆಸರು ಆ್ಯಡ್ ಮಾಡಿಸ್ಬೇಕಂತಿದ್ದೀರಾ ಅವರ ಹೆಸರುಗಳಾಗಿರ್ಬೋದು, ಅಥವಾ ಮನೆ ಯಜಮಾನಿ ಹೆಸರು ಕರೆಕ್ಟಾಗಿದೆಯಾ, ಅಡ್ರೆಸ್ ಕರೆಕ್ಟಾಗಿದೆಯಾ, ಫೋನ್ ನಂಬರ್ ಕರೆಕ್ಟಾಗಿದೆಯಾ, ಪ್ರತಿಯೊಂದನ್ನು ಕೂಡ ಇದು ಆನ್ಲೈನಲ್ಲಿ ಮಾತ್ರ ಅಲ್ಲ. ನೀವೇನಾರ ಆಫ್ಲೈನಲ್ಲಿ ನೀವು ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಹೋಗ್ತಿ ತಿದ್ದುಪಡಿ ಮಾಡಿಸ್ತಿದ್ದೀರಾ ಅಂದರೂ ಕೂಡ ಫೈನಲ್ ಆಗಿ ಸಬ್ಮಿಟ್ ಮಾಡೋಕ್ಕೆ ಮುಂಚೆ ಒಂದು ಸತಿ ಚೆಕ್ ಮಾಡಿ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಕರೆಕ್ಟಾಗಿದೆಯಾ ಏನು ಅಂತ. ಯಾಕಂದರೆ ಪದೇ ಪದೇ ಮಾಡ್ಸೋಕ್ಕಾಗಲ್ಲ ಅಲ್ಲ. ಸೊ ಇವಾಗ ಸರ್ಕಾರದವರು ಅವಕಾಶ ಕೊಟ್ಟಿದ್ದಾರೆ ತಿದ್ದುಪಡಿಗೆ. ಇವಾಗ ಒಂದು ಸತಿ ಮಾಡಿಸ್ಬೇಕಾದ್ರೆ ಕರೆಕ್ಟಾಗಿ ಮಾಡಿಸ್ಬೇಕಾಗತ್ತೆ. ಸ್ಪೆಲ್ಲಿಂಗ್ ಆಗಿರ್ಬೋದು, ಇನಿಷಿಯಲ್ಸ್ಗಳಾಗಿರ್ಬೋದು, ಅಥವಾ ನಿಮ್ಮದು ಫೋನ್ ನಂಬರ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿಸಿ ಸಬ್ಮಿಟ್ ಮಾಡೋಕ್ಕೆ ಮುಂಚೆ ನಿಮಗೆ ನೀವು ಆನ್ಲೈನಲ್ಲಿ ಡಾಕ್ಯುಮೆಂಟ್ನೆಲ್ಲ ಅಪ್ಲೋಡ್ ಆದಮೇಲೆ ನೀವು ಚೆಕ್ ಮಾಡಿದ್ಮೇಲೆ ಸಬ್ಮಿಟ್ ಮಾಡಿ. ಆವಾಗ ನಿಮ್ಗೊಂದು ಅಕ್ನಾಲೆಜ್ಮೆಂಟ್ ನಂಬರ್ ಕೂಡ ಬರುತ್ತೆ. ಅದನ್ನು ಇಟ್ಕೊಂಡಿದ್ರೆ ನಿಮಗೆ ನೆಕ್ಸ್ಟ್ ರೆಫರೆನ್ಸಲ್ಲಿ ಚೆಕ್ ಮಾಡ್ಬೋದು. ಆಧಾರ್ ಕಾರ್ಡ್ ಸ್ಟೇಟಸ್ ಹೇಗಿದೆ, ವೆರಿಫೈ ಆಗ್ತಾ ಇದೆಯಾ, ಅಪ್ರೂವ್ ಆಯಿತಾ ಏನು ಅನ್ನೋದು ನೀವು ಆ ಅಕ್ನಾಲೆಜ್ಮೆಂಟ್ ನಂಬರ್ ಮೂಲಕ ತಿಳ್ಕೊಬೋದು. ಸೊ ನೀವು ಆನ್ಲೈನಲ್ಲಾರ ಮಾಡ್ಬೋದು, ಆಫ್ಲೈನಲ್ಲಾರ ಮಾಡ್ಬೋದು. ಇನ್ನು ಹೊಸ ರೇಷನ್ ಕಾರ್ಡ್ ಅಂದರೆ ನೀವು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ, ಹೊಸದಾಗಿ ಅಪ್ಲೈ ಮಾಡಬೇಕು ಅಂತಿರೋರಿಗೆ ಇನ್ನೂ ಅವಕಾಶ ಕೊಟ್ಟಿಲ್ಲ. ಅತಿ ಶೀಘ್ರದಲ್ಲೇ ಹೊಸ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಇರೋದು ತಿದ್ದುಪಡಿ ಮಾತ್ರ. ಇದ್ರ ಬಗ್ಗೆ ನಿಮ್ಮದು ಬೇರೆ ಏನಾರ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತ ಅದಕ್ಕೆ ಆನ್ಸರ್ ಮಾಡ್ತೀನಿ. ಐ ಹೋಪ್ ನಿಮಗೆ ಎಲ್ಲ ವಿಷಯದ ಬಗ್ಗೆ ಕೂಡ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ನೋಡಿದವ್ರು ಪ್ರತಿಯೊಬ್ಬರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ. ಸೊ ಈಗ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿರಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡಿರಬೇಕು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.